ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ದಯವಿಟ್ಟು ಈಗೆಲ್ಲ ಮಾಡಬೇಡ. ನೀನು ಹುಚ್ಚಾಟ ಮಾಡಿ ನಮ್ಗೆಲ್ಲ ಹುಚ್ಚಿಡಿಸ್ಬೇಡ ಅಜ್ಜಿ. ಇನ್ನು ಯಾರು ಏನೇ ಹುಡುಕಿದ್ರು ಕೈಗೆ ಸಿಗದ ಮಾಯೆ ಅದು. ನೀವು ಹೀಗೆ ಮಾಡಬಾರ್ದಾಗಿತ್ತು. ಈಗಿನ ಕಾಲದಲ್ಲಿ ಗಂಡ ಹೋದ್ರು ಹೂವು ಕುಂಕುಮ ಕಾಲುಂಗ್ರ ಹಾಕೊಂಡು ಓಡಾಡ್ತಾರೆ. ಅದರಲ್ಲೂ ನೀವು ಆ ಥರ ಅಲಂಕಾರ ಮಾಡ್ಕೊಂಡಿದ್ರೆ ಏನೋ ಭಕ್ತಿ ಗೌರವ ಅನ್ಸೋದು. ಯಾಕೆ ಹೀಗೆ ಮಾಡ್ಕೊಂಡ್ರಿ? 22 ವರ್ಷಗಳ ಹಿಂದೆ ಮುಂದೆ ಉದ್ಭವ ಆಗುವ ಶ್ರೀಚಕ್ರದ ಬಗ್ಗೆ ತುಂಬ ಮಾತಾಡ್ತಿದ್ರು ಅವರು. ಅದೇನು ಶ್ರೀಚಕ್ರ ಅಂದರೆ ವಿಶೇಷವಾದ ಭಕ್ತಿ. ಎದುರಿಗೆ ಕಾಣೋ ವಿಗ್ರಹದಲ್ಲಿ ಅಮ್ಮನವರು ಮಾತ್ರ ಇದ್ದಾರೆ. ಆದರೆ ಶ್ರೀಚಕ್ರದಲ್ಲಿ ಶತಕೋಟಿ ದೇವರಿದ್ದಾರೆ. ನಾನು ಅದನ್ನು ಅಧ್ಯಯನ ಮಾಡಬೇಕು ಅಂತಿದ್ರು. ಅದಕ್ಕೆ ದುಷ್ಟಶಕ್ತಿಗಳ ಆತಂಕ ಇದೆ. ಅದನ್ನು ನಾನು ಶಮನ ಮಾಡಬೇಕು ಅಂತ ರಾತ್ರಿ ಹಗಲು ಏನೇನೋ ಮಾಡೋರು. ಅದು ಕಾಣಿಸ್ಕೊಂಡ ಮೇಲೆ ಅದರ ಗುಂಗಿನಲ್ಲೇ ಮನೆ ಬಿಟ್ಟು ಹೋದವರು ಇದುವರೆಗೂ ಸುದ್ದಿ ಇಲ್ಲ. ಇನ್ನು ಏನು ಅಂತ ಕಾಯೋದು, ಇನ್ನು ಎಷ್ಟು ಅಂತ ನಂಬಿಕೆ ಇಟ್ಕೊಳ್ಳೋದು. ಅವರು ಬರಲೇ ಇಲ್ವಲ್ಲ. ಅವ್ರು ಬರಲಿಲ್ಲ ಅಂತ ಮಾತ್ರಕ್ಕೆ ಅವ್ರು ಇಲ್ಲ ಅಂತ ಅನ್ಕೊಂಡ್ಬಿಡೋದಾ? ನೀವು ಕೇಳ್ಕೊಂಡ್ರಿ ಸಪ್ತಾಹಕ್ಕೆ ಮುಂಚೆ ಬರಲಿ ಅಂತ, ಅದಾಗಲಿಲ್ಲ. ಇನ್ನೇನಾಗುತ್ತೋ ಅದು ಅಮ್ಮನವ್ರ ಇಚ್ಛೆ. ಈ ಕಾಲ ಋತುನೇ ಬದಲಾಗಿದೆ. ಮಳೆಗಾಲದಲ್ಲಿ ಬಿಸಿಲು, ಬಿಸಿಲುಗಾಲದಲ್ಲಿ ಚಳಿ. ಸಪ್ತಾಹಕ್ಕೆ ಬರಲಿಲ್ಲ, ಉತ್ಸವಕ್ಕಾದರೂ ಬರ್ಬೋದಲ್ವಾ? ಉತ್ಸವದ ಸಮಯ ಹೇಗೂ ಹತ್ರ ಬಂತು. ಅವತ್ತು ಶ್ರೀಚಕ್ರದ ಉದ್ಭವ ಆಗುತ್ತೆ. ಅದರ ಅಧ್ಯಯನಕ್ಕೆ ಅಂತಲೇ ಸಂಸಾರ ಬಂಧನನ ಬಿಟ್ಟು ದೇಶ ಸುತ್ತೋಕೆ ಹೋಗಿದ್ದಲ್ವಾ? ಶ್ರೀಚಕ್ರ ಉದ್ಭವ ಆಗೋ ದಿನ ಖಂಡಿತ ಬಂದೇ ಬರ್ತಾರೆ. ಇಲ್ಲಮ್ಮ, ಇದುವರೆಗೂ ಅವರು ಇದ್ದಾರೆ ಅಂತ ಮುತ್ತೈದೆ ಹಾಗೆ ಓಡಾಡ್ಕೊಂಡಿದ್ದೆ. ಆದರೆ ಅದು ಸಮಾಜಕ್ಕೆ ಬೇರೆ ಅರ್ಥ ಕೊಡ್ತಾ ಇದೆ ಅಂತ ನನಗೆ ಈಗ ಅರ್ಥವಾಗ್ತಿದೆ ಅಮ್ಮ. ಇನ್ನೂ ನಾನು ಹಾಗೆ ಇದ್ರೆ ಜನ ಏನೇನೋ ಬಣ್ಣ ಕಟ್ತಾರೆ. ಇನ್ನು ನಾನು ಅವ್ರ ಬಾಯಿಗೆ ಬೀಳೋದು ಬೇಡ ಅಮ್ಮ. ಅವ್ರಿವ್ರು ಅಂತಾರೆ ಅಂತ ನಾವು ಬದುಕಕ್ಕಾಗಲ್ಲಮ್ಮ. ಶ್ರೀಚಕ್ರಕ್ಕೆ ಅಪ್ಪ ಬರ್ತಾರೆ ಅನ್ನೋದಾದ್ರೆ ಉತ್ಸವದವರೆಗೂ ಕಾಯೋಣ. ಉತ್ಸವದಲ್ಲಿ ಶ್ರೀಚಕ್ರ ಉದ್ಭವ ಆಗೇ ಆಗುತ್ತೆ. ಅದುವರೆಗೂ ಅರ್ಶಿನ ಕುಂಕುಮ ಶೋಭಿತೆ ಆಗಿರಮ್ಮ. 22 ವರ್ಷ ಕಾದೊಳಗೆ 2 ತಿಂಗಳು ಕಾಯೋಕ್ಕಾಗಲ್ವಮ್ಮ? ಇಲ್ಲ ಕಣೋ, ಅವ್ರು ಬರ್ತಾರೆ ಅನ್ನೋ ನಂಬಿಕೆನೇ ನನಗಿಲ್ಲ. ನೀನೇನೇನು ಹೇಳಿ ನನಗೆ ಸಮಾಧಾನ ಮಾಡಬೇಡ, ಬಲ್ಲಂತ ಮಾಡಿ ಒಪ್ಪಿಸ್ಬೇಡ. ಅಮ್ಮನವ್ರು ಯಾವತ್ತೂ ನನ್ನ ಹರಕೆಗೆ ಪ್ರಾರ್ಥನೆಗೆ ಏನಾದರೂ ಒಂದು ಸೂಚನೆ ಕೊಡೋಳು. ಇವತ್ತು ಅವಳು ಮೌನ ವಹಿಸಿದ್ದಾಳೆ ಅಂದರೆ ಅವರು ಇಲ್ಲ ಅನ್ನೋದೇ ಸತ್ಯ. ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ. ನನ್ನ ವಿಷಯಕ್ಕೆ ಯಾರು ಬರಬೇಡಿ. ಆಯ್ತು, ನಿನ್ನ ಹಠಾನೇ ನೀ ಸಾಧಿಸ್ಕೊ. ನೀನೇ ಅಲ್ಲ, ಎಲ್ರು ಮನೆ ಯಜಮಾನ ಅನ್ನಿಸ್ಕೊಂಡು ಜವಾಬ್ದಾರಿ ತಗೊಂಡಿದ್ದೀನಲ್ಲ, ನಾನು ಎಲ್ಲದಕ್ಕೂ ತಲೆ ಕೊಡ್ತೀನಿ. ಎಲ್ರಿಗೂ ಅವ್ರವ್ರದೇ ಹಠ. ಆ ಸುಂದರಿಗೆ ದೇವರೇ ಇಲ್ಲ ಅನ್ನೋ ಹಠ, ಆ ವಿದ್ಯಾಶಂಕರನ್ಗೆ ನನ್ನ ಅಪ್ಪನೇ ಅಲ್ಲ ಅನ್ನೋ ಹಠ, ಇನ್ನ ಜಗ್ಗಿಗೆ ನಮ್ಮ ಮನೆ ಸಂಸಾರನ ಕಂಡ್ರೆ ಕತ್ತಿ ಮಸಿತಿರ್ತಾನೆ, ಯಾವಾಗ ಏನ್ ಕೆಡಕ್ ಮಾಡ್ಬೇಕು ಅಂತ ಕಾಯ್ಕೊಂಡು. ನೀನು ಎಲ್ಲ ಹಳೇದನ್ನ ಮರೆತು ಸಂಸಾರ ಸರಿ ಮಾಡ್ಕೊಳ್ಳಿದ್ರೆ ನಿನಗೂ ನಿಂದೆ ಹಠ. ಎಲ್ರು ನಿಮ್ಮ ಹಠ ಸಾಧಿಸ್ಕೊಳ್ಳಿ, ನಾನೆಲ್ಲದಕ್ಕೂ ತಲೆ ಕೊಟ್ಟು ಸಾಯ್ತೀನಿ. ಮನೆಯಲ್ಲಿ ಹೀಗೆ ಹೊರಗಡೆ ನೆಮ್ಮದಿಯ ಕೆಲಸ ಮಾಡ್ಕೊಂಡು ಸಾಯೋಣ ಅಂದ್ರೆ ವಿರೂಪಾಕ್ಷ ಶಾಸ್ತ್ರಿಗಳದ್ದು ಒಂದು ಕತೆ. ಅವ್ರಿಗೆ ಸುಂದ್ರಿನ ಸೊಸೆ ಮಾಡ್ಕೋಬೇಕು ಅನ್ನೋ ಹಠ. ಮಾಡ್ಕೊಟ್ಬಿಡೋಣ ಅಂದ್ರೆ ಲಲಿತಂಗೆ ಇಷ್ಟ ಇಲ್ಲ. ಆಗಲ್ಲ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಇನ್ಯಾವ ರುದ್ರಾವತಾರ ತಾಳ್ತಾರೋ ಅನ್ನೋ ಭಯ. ಏನ್ ಮಾಡ್ತಾ ಇಲ್ಲಿ ನಾನು ಸಾಕಾಗೋಗಿದೆ. ಇದೇನ್ ಭಾವ, ಹೊಸ ವಿಚಾರ?
ಏನು ವೀರಪಾಕ್ಷ ಶಾಸ್ತ್ರಿಗಳು ನಮ್ಮ ಸುಂದ್ರಿನ ತಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ ಕೇಳಿದ್ರಾ? ಹೌದು, ಪೂಜೆ ಮುಗಿದ ಮೇಲೆ ಪ್ರಸ್ತಾಪ ಇಟ್ಟು ಹೋಗಿದ್ದಾರೆ. ನಮ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನು ಕೇಳೋಣ ಅಂದ್ರೆ ನೀನ್ ಈ ಅವತಾರದಲ್ಲಿದೀಯ. ವಿರೂಪಾಕ್ಷ ಶಾಸ್ತ್ರಿಗಳು ಅಮ್ಮನವರ ಆರಾಧಕರು, ಲೋಕ ಬಲ್ಲವರು, ವಿಜ್ಞಾನವನ್ನು ಚೆನ್ನಾಗಿ ಓದಿ ತಿಳಿದುಕೊಂಡವರು. ಅಂಥವ್ರ ಸಂಬಂಧ ನಮಗೆ ಬಂದಿದೆ ಅಂದರೆ ಪೂರ್ವಜನ್ಮದ ಪುಣ್ಯ. ಸುಂದರಿ ಅವ್ರ ಮನೆ ಸೊಸೆಯಾದರೆ ನಮ್ಮ ಅಂತಸ್ತು ಗೌರವ ಹೆಚ್ಚುತ್ತೆ. ಅವಳಿಗೂ ಸದಾ ಅಮ್ಮನವ್ರ ಸೇವೆ ಮಾಡೋ ಭಾಗ್ಯ ಸಿಗುತ್ತೆ. ಸುಂದರಿ ಅವ್ರ ಮನೆ ಸೊಸೆಯಾಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನನಗೆ ಯಾಕೋ ಬೇಡ ಅಂತ ಅನ್ಸುತ್ತೆ. ನೀವು ಹೇಳೋ ರೀತಿನಲ್ಲಿ ಅವ್ರ ಆಚಾರವಂತರು, ವಿಚಾರವಂತರು ನಿಜ. ಆದರೆ ನಮ್ಮ ಸುಂದರಿ ಎಲ್ಲದರಲ್ಲೂ ವಿರುದ್ಧ. ಎತ್ತಿ ಏರಿಗೆಳೆದ್ರೆ ಕೋಣ ನೀರಿಗೆ ಎಳಿತತ್ತೆ. ಎಣ್ಣೆ ಸೀಗೆಕಾಯಿ ಥರ ಇಬ್ರು. ಹೆತ್ತೋರಾಗಿ ನಾವೇ ಅವಳ ಕೈಲಿ ಪೂಜೆ ಪುನಸ್ಕಾರ ಏನು ಮಾಡಿಸೋದಕ್ಕಾಗೋದಿಲ್ಲ. ಇನ್ನು ಅವ್ರ ಮನೆ ಸೇರಿದ್ರೆ ಪ್ರತಿನಿತ್ಯ ಹಾವು ಮುಂಗ್ಸಿ ಥರ ವಾದಕ್ಕೆ ನಿಲ್ತಾರೆ. ಇದೊಂಥರ ಧರ್ಮ ಸಂಕಟ. ಮೊದಲಾಗಿದ್ದರೆ ಇವ್ರ ಸಹವಾಸವೇ ಬೇಡ ಅಂತ ಬೇರೆಲ್ಲಾದರೂ ಹೋಗಿ ಬದುಕು ಕಟ್ಕೋಬಹುದಾಗಿತ್ತು. ಆದರೆ ಈಗ ಅವರೇ ನಮ್ಮ ಸಂಸಾರಕ್ಕೊಂದು ನೆಲೆ ಕೊಟ್ಟಿದ್ದಾರೆ. ನಮ್ಮ ಸುಂದರಿಗೆ ಅವಳು ಓದಕ್ಕೆ ತಕ್ಕ ಕೆಲಸ, ನಮ್ಮ ವಿದ್ಯನ್ಗೆ ಅವನದೇ ಒಂದು ವ್ಯವಹಾರ, ನನಗೆ ದಣಿವಾಗದೇ ಇರೋ ಹಾಗೆ ಮೇಲ್ವಿಚಾರಣೆ ಕೆಲಸ. ಇದೆಲ್ಲ ಅವ್ರ ಕೃಪೆ, ಹಂಗು, ಋಣ. ಬೇಡ ಅನ್ನೋಕ್ಕಾಗೋದೇ ಇಲ್ಲ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಏನು ಹೇಳೋದಕ್ಕಾಗದೇ ಇರೋಂಥ ಪರಿಸ್ಥಿತಿ. ಸಚ್ಚಿದಾನಂದ ಏನೋ ಒಳ್ಳೆ ಹುಡುಗನೇ, ಮುಂದೆ ದೇವಸ್ಥಾನದ ಧರ್ಮದರ್ಶಿ ಆಗೋನು. ಸದ್ಯಕ್ಕಂತೂ ಅವನವ್ರ ಅಪ್ಪನ ಮಾತನ್ನ ಮೀರೋದಿಲ್ಲ. ಅವ್ನು ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಸುಂದ್ರಿಗೆ ಅವ್ರ ಅತ್ತೆ ಮಾವ ಒಗ್ಗಲಿಲ್ಲ ಅಂದರೆ ಬೇರೆ ಮನೇನಾದರೂ ಮಾಡ್ಕೊಂಡಿರ್ತಾನೆ ಅನ್ನೋ ಭರವಸೆ ಇರ್ತಿತ್ತು. ನನಗದು ಸಾಧ್ಯ ಅಂತ ಅನ್ಸೋದಿಲ್ಲ. ದುರ್ಗಾ ಸಪ್ತಾಹದ 7ನೇ ದಿನನೇ ಈ ಪ್ರಸ್ತಾಪ ಬಂದಿದೆ ಅಂದರೆ ಇದು ಆ ಮಹಾತಾಯಿ ಇಚ್ಛೆನೆ. ತಾಯಿ ಎಂದು ತಪ್ಪುದಾರಿ ತೋರಿಸಲ್ಲ. ಇದರಲ್ಲಿ ನನಗೆ ನಂಬಿಕೆ ಇದೆ. ನೀನು ಮೀನ ಮೇಷ ಎಣಿಸ್ತೇ ಮುಂದುವರಿ. ಇದರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ. ಸುಂದರಿನೂ ಸುಖವಾಗಿರ್ತಾಳೆ. ದುರ್ಗಾ ಸಪ್ತಾಹ ಆದ ದಿನವೇ ನಿನ್ನ ಹಣೆ ಮೇಲೆ ನಿನ್ನ ಕುಂಕುಮ ಅಳಿಸ್ಕೊಂಡು ಕೂತು ಬಿಟ್ಟಿದೀಯಾ. ಅಪ್ಪ ಬರಲಿಲ್ಲ, ಅವ್ರು ಬದುಕುಳಿದಿರೋ ಭರವಸೆನೂ ಹೊರಟೋಯ್ತಾ. ಇದು ಆ ಮಹಾತಾಯಿ ಇಚ್ಛೆನೇ ಆಗಿತ್ತ. 22 ವರ್ಷದಿಂದ ಇದ್ದ ನಂಬಿಕೆ ಸಪ್ತಾಹ ಮಾಡಿದ ದಿನವೇ ಹೊರಟೋಯ್ತಾ ಅಮ್ಮ. ಇಲ್ಲಮ್ಮ, ನಾನೀಗ ಕಣ್ಣು ಮುಚ್ಕೊಂಡು ಯಾವ ತೀರ್ಮಾನನೂ ತಗೊಳ್ಳಲ್ಲ. ಸುಂದರಮ್ಮರೇ, ನಿಮ್ಮ ಲೆಕ್ಕಕ್ಕೂ ಅವ್ರ ಲೆಕ್ಕಕ್ಕೂ ತಾಳೆ ಆಗ್ತಿಲ್ಲ ಅಂತೆ, ಸರಿ ಮಾಡಿಕೊಡಿ. ಏನಾಯ್ತು? ಅರೆ, ನೀವ್ಯಾವಾಗ ಬಂದ್ರಿ? ಪಂಚಾಕ್ಷರಿ ಅವ್ರು ನೋಡಿದ್ರೆ ನಿಮ್ನೂ ಸೇರಿಸಿ ನನಗೂ ಬೈತಾರೆ. ಈಗಾಗಲೇ ಲೆಕ್ಕ ತಪ್ಪಾಗಿದೆ ಅಂತ ಬೈದಿದ್ದಾರೆ. ದಯವಿಟ್ಟು ನಿಂದ ಹೊರಡಿ, ನಾನು ತಲೆ ತಿನ್ಬೇಡಿ. ನನ್ನ ಚಿಂತೆ ಬಿಡು, ನಿನ್ನ ಸಮಸ್ಯೆ ಹೇಳು. ಅದೇನೋ ಅದೆಷ್ಟು ಸಲ ಲೆಕ್ಕ ಹಾಕಿದ್ರು ತಪ್ಪು ಲೆಕ್ಕನೇ ಬರ್ತಿದೆ. ಲೆಕ್ಕ ಎಲ್ಲಿ ತಪ್ಪಾಗ್ತಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅದು ಸಹಜ. ಸಂಖ್ಯೆಗಳ ಬೆಲೆ ವ್ಯತ್ಯಾಸ ಆದರೆ ಇವುಗಳ ಮೊತ್ತನೂ ಹೆಚ್ಚು ಆಗತ್ತೆ, ಕಮ್ಮಿನೂ ಆಗತ್ತೆ. ಇದು ಗಣಿತ, ಸಂಖ್ಯಾಶಾಸ್ತ್ರ. ಯಾರು ಎಷ್ಟು ಸಲ ಮಾಡಿದ್ರು ಫಲಿತಾಂಶ ಒಂದೇ ಬರೋದು.
ನಿಮ್ಮ ಪಂಚಾಂಗದ ಹಾಗಲ್ಲ, ಒಂದ್ಸಲ ಪಕ್ಷ ಮಾಸ, ಇನ್ನೊಂದ್ಸಲ ಅಧಿಕ ಮಾಸ ಬರಕ್ಕೆ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗತ್ತೆ ಆ ಮಹಾತಾಯಿನ ಬಿಟ್ಟು. ಅದ್ ಹೇಗ್ ಸಾಧ್ಯ? 5ನ್ನ ಕಂಡು ಹಿಡ್ದಾಗ್ಲೂ 5, 1000 ವರ್ಷಕ್ಕೆ ಹಿಂದೆನೂ 5, 1 ಶತಮಾನ ಆದ್ಮೇಲೂ 5. ಆರಾಗಕ್ ಸಾಧ್ಯನಾ? ಲೆಕ್ಕಾಚಾರನೇ ಗೊತ್ತಿಲ್ಲದಿರೋ ಥರ ಮಾತಾಡ್ತಿರಲ್ಲ. ಹೌದು, 5 ಯಾವತ್ತಿದ್ರೂ 5. ಅದರ ಬೆಲೆ ಕಾಲ ಕಾಲಕ್ಕೆ ಬದಲಾಗತ್ತೆ. ನಿನ್ನ ತಾತನ ಕಾಲದಲ್ಲಿ 5 ರೂಪಾಯಿಗೆ ತಿಂಗಳ ಸಂಸಾರ ನಡೀತಿತ್ತು. 20 ಪೈಸೆಗೆ ಮನೆಯವರೆಲ್ಲ ಕೂತು ಊಟ ಮಾಡೋಷ್ಟು ಅಕ್ಕಿ ಸಿಕ್ತಿತ್ತು. ನಿಮ್ಮ ಅಪ್ಪನ ಕಾಲಕ್ಕೆ 5 ರೂಪಾಯಿಗೆ 1 kg ಅಕ್ಕಿನೂ ಸಿಗ್ತಿರ್ಲಿಲ್ಲ. ಇನ್ನು ನಿನ್ನ ಕಾಲಕ್ಕೆ 5 ರೂಪಾಯಿಗೆ 1 ಲೋಟ ನೀರು ಸಿಗ್ತಿಲ್ಲ. ಈಗ ಹೇಳು, 5ರ ಬೆಲೆ ಆಗ ಎಷ್ಟಿತ್ತು, ಈಗ ಎಷ್ಟಿದೆ, ಮುಂದೆ ಎಷ್ಟಾಗಬಹುದು ಅಂತ. ಮನಸ್ಸು ಬದಲಾಗ್ತಿರೋದ್ರಿಂದ ಎಲ್ಲ ವಸ್ತುವಿನ ಬೆಲೆಯೂ ಬದಲಾಗ್ತಿರತ್ತೆ. ಕಾಲಾಯ ತಸ್ಮೈ ನಮಃ. ಆ ತಾಯಿ ಬೆಲೆ ಒಂದೇ, ಯಾವ ಕಾಲಕ್ಕೂ ಬದಲಾಗದೇ ಇರುವಂಥದ್ದು. ಅವಳ ಬೆಲೆ ಎಷ್ಟು ಅಂತ ನನಗೂ ಗೊತ್ತಿದೆ. ಅವಳ ಕೃಪೆ ಪಡ್ಕೊಳ್ಳೋದಕ್ಕೆ ಅವಳು ಉಯ್ಯಾಲೋತ್ಸವಕ್ಕಿಷ್ಟು, ಕುಂಕುಮಾರ್ಚನೆ ಸೇವೆಗಿಷ್ಟು, ಅಲಂಕಾರ ಸೇವೆಗಿಷ್ಟು, ಪ್ರಸಾದಕ್ಕಿಷ್ಟು ಎಲ್ಲ ನಿಗದಿಯಾಗಿದೆ. ಅದು ನೀವು ಹೇಳ್ದಾಗೆ ಬದಲಾಗ್ತಾನೆ ಇರುತ್ತೆ. ಇಷ್ಟೆಲ್ಲ ಸೇವೆ ಮಾಡಿದ್ರು ಅವಳು ತೃಪ್ತಳಾಗಿ ವರ ಕೊಟ್ರೆ ಕೊಟ್ಲು, ಇಲ್ಲ ಅಂದ್ರೆ ಇಲ್ಲ. ಅವಳಿಗಿಂತ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳೇ ವಾಸಿ. ಯಾವುದೇ ಸೇವೆ ಮಾಡಿದ್ರು ನನಗೆ ಲೆಕ್ಕ ಬರೆಯೋ ಕೆಲಸ, ನಮ್ಮ ವಿದ್ಯೆಗೆ ಕಾರ್ಡ್ ಕೊಟ್ಟು ಟ್ರಾವೆಲ್ಸು, ನಮ್ಮ ಅಪ್ಪನ ಕೆಲಸದಲ್ಲಿ ಬಡ್ತಿ, ಎಷ್ಟೆಲ್ಲ ಮಾಡಿದ್ದಾರೆ. ನಿಮ್ಮ ಮಹಾತಾಯಿ ಯಾವತ್ತಾದ್ರೂ ಯಾರಿಗಾದ್ರೂ ಇಷ್ಟೆಲ್ಲ ಮಾಡಿದಾಳ? ಮನುಷ್ಯ ಸಹಾಯ ಮಾಡಿದ್ರೆ ಅದರಲ್ಲಿ ಲೆಕ್ಕಾಚಾರ ಇರುತ್ತೆ, ಸ್ವಾರ್ಥ ಇರುತ್ತೆ. ಮುಖ್ಯವಾಗಿ ಅದು ಶಾಶ್ವತ ಅಲ್ಲ. ತಾಯಿ ಮನಸ್ಸು ಮಾಡಿ ಏನು ಕೊಡ್ತಾಳೋ ಅದು ಶಾಶ್ವತ, ಸ್ಥಿರ. ಅಂದರೆ ನಮಗೆ ಬಂದಿರೋ ಕೆಲಸ ಎಲ್ಲ ಹೊರಟೋಗುತ್ತಾ? ಅದು ಯಾವುದು ಶಾಶ್ವತ ಅಲ್ವಾ? ಹೋಗಬಹುದು, ಹೋಗದೇನೂ ಇರಬಹುದು. ಆದರೆ ಇದನ್ನೆಲ್ಲ ಮಾನವ ಸಹಾಯದಿಂದ ಪಡ್ಕೊಂಡಿರೋದ್ರಿಂದ ಅದರ ಪ್ರತಿಯಾಗಿ ಇದರ 2ರಷ್ಟು ಕೊಡಬೇಕಾಗೋ ಸಂದರ್ಭ ಬರ್ಬೋದು. ಏನು ನೀವು ಒಂದೊಂದ್ಸಲ ಬಂದಾಗ್ಲೂ ಏನೋ ತಲೆಯಲ್ಲಿ ಹುಳ ಬಿಟ್ಟು ಹೋಗ್ತೀರಾ, ಅರ್ಥನೇ ಆಗಲ್ಲ. ಕಾದ್ ನೋಡು, ಬೆಲೆ ಲೆಕ್ಕ ಬಯಲಾಗತ್ತೆ. ನೀನದಕ್ಕೆ ಕಾಯಬೇಕು. ಕಾಲಾಯ ತಸ್ಮೈ ನಮಃ. ಅಮ್ಮ, ಇದೇನು ನಿನ್ನ 2ನೇ ಅವತಾರ? ಲಲಿತಾ, ಲಲಿತಾ, ಇಲ್ಲಿ ನೋಡ್ಬಾ. ಏನಾಯ್ತು ರೀ? ಇವತ್ತಿಂದ ನನ್ನ ಅಡಿಗೆ ನಾನೇ ಮಾಡ್ಕೊತೀನಿ. ಮಡಿ ಅಡಿಗೆ, ಶೇಖರಿ, ಅಗ್ಗಿಷ್ಟಕ್ಕೆ ಇಡ್ಲಿನೂ ತಂದು ಕೊಟ್ಬಿಡಪ್ಪ. ಮಳೆಗಾಲದಲ್ಲಿ ಸೌದೆ ಸಿಗೋದಿಲ್ಲ. ನಾಳೆಯಿಂದ ಜಗಲಿ ಮೇಲೆ ಅಡುಗೆ ಮಾಡ್ಕೊತೀನಿ. ಆಯ್ತು, ಇದೊಂದು ಪ್ರದರ್ಶನನೂ ನಡೀಲಿ. ನಾನು ಅಡುಗೆ ಭಟ್ಟ, ನೀನು ಅಡುಗೆ ಭಟ್ಟಿ. ಬಂದವ್ರು ಸ್ಯಾಂಪಲ್ ಅಡುಗೆ ಇಲ್ಲೇ ನೋಡ್ಬಿಡ್ಲಿ. ಇನ್ನು ಏನೇನು ನೋಡಬೇಕೋ ನನ್ನ ಗ್ರಹಚಾರಕ್ಕೆ, ಕರ್ಮ. ಅಲ್ಲಮ್ಮ, ಮನೆಯಲ್ಲಿ 2 ಒಲೆ ಹಚ್ಚಿಸ್ಬಾರ್ದು, ಮಧ್ಯ ಗೋಡೆ ಏಳಿಸ್ಬಾರ್ದು ಅಂತ ನೀವೇ 2 ಸರ್ತಿ ನನಗೆ ಬುದ್ಧಿ ಹೇಳಿದ್ದೀರಾ. ಈಗ ನೋಡಿದ್ರೆ ಅತ್ತೆ ಸೊಸೆ ಭಾಗಾಗಿ ಮಾಡ್ಕೊತಿರೋ ಅಡುಗೆ ಅಲ್ಲಮ್ಮ ಇದು. ಗಂಡ ಇಲ್ಲದ ಮಡಿ ಹೆಂಗಸು ತಮ್ಮ ಅಡುಗೆನ ತಾವೇ ಮಾಡ್ಕೋಬೇಕು. ಇದು ನಿಯಮ. ಇನ್ನು ಮುಂದೆ ನನ್ನ ಅಡುಗೆನ ನಾನೇ ಮಾಡ್ಕೊತೀನಿ. ನೀವು ಯಾರೇ ಏನು ಹೇಳಿದ್ರು ನನ್ನ ಆಚರಣೆ ನಾನು ಬಿಡೋದಿಲ್ಲ. ನೋಡಮ್ಮ, ನಾನು ದೇವಸ್ಥಾನದ ಪ್ರಸಾದದ ಅಡುಗೆ ಮಾಡೋದು, ನಾನು ಮಾಡೋ ಮಡಿಗಿಂತ ಅಲ್ಲ ಇದು. ಸರಿ ಬಿಡು, ಇನ್ಮೇಲೆ ಬೆಳಗ್ಗೆ 3ಕ್ಕೆ ಎದ್ದು ಮಡಿ ಉಟ್ಟು ನಿನಗೆ ಬೇಯಿಸಿ ಹಾಕ್ತೀನಿ, ಆಯ್ತಾ? ಇದನ್ನೆಲ್ಲ ಬಿಟ್ಟುಬಿಡು. ಸುಬ್ಬಮ್ಮನವರು ಮಡಿನಲ್ಲೇ ಅಡುಗೆ ಮಾಡ್ತಾರೆ. ಅವ್ರಿಗೆ ಹೇಳ್ತೀನಿ ಸ್ವಲ್ಪ ನಿಮಗೂ ತಂದ್ಕೊಡೋದಕ್ಕೆ. ಮನೆಯಲ್ಲಿ 2 ಒಲೆ ಉರಿಸ್ಬೇಡಿ, ನಮಗೆ ಶ್ರೇಯಸ್ಸಲ್ಲ. ನೀವು ಹಿರಿಯರಾಗಿ ಮನೆಗೆ ಅಶುಭ ಬಯಸೋದು ಸರಿನಾ? ನೀವು ಯಾರು ಏನೇ ಅನ್ಕೊಳ್ಳಿ, ನನ್ನ ಅಡಿಗೆ ನಾನು ಮಾಡ್ಕೊಳ್ಳೋದೇ ಸೈ. ಅಮ್ಮ, ಈಗ ನೀನು ಒಲೆ ಆರಿಸದೇ ಇದ್ರೆ ನಾನೇ ನೀರು ತಂದು ಸುರಿದು ಬಿಡ್ತೀನಿ. ಆಯ್ತಪ್ಪ, ನಿನಗೆ ಯಾಕೆ ಸಿಟ್ಟು? ನಿನಗೆ ಸಮಾಧಾನ ಇಲ್ಲ ಅಂದಮೇಲೆ ನಾನು ಯಾಕೆ ಒಲೆ ಉರಿಸ್ಲಿ? ಊಟನೇ ಬೇಡ, ಉಪವಾಸನೇ ಇರ್ತೀನಿ.
ಅವರೇ ಇಲ್ಲದ ಮೇಲೆ ನಾನು ನಿಂತ್ಕೊಂಡು ಏನು ಸಾಧಿಸ್ಲಿ? ಉಸಿರಿರೋವರೆಗೂ ಗಾಳಿ ನೀರು ಕುಟ್ಕೊಂಡಿರ್ತೀನಿ. ನೀರು ತಂದು ಸುರಿದು ನೀನೇ ಒಲೆ ಆರಿಸ್ಬಿಡು. ಹಾಗಲ್ಲಮ್ಮ, ಈಗ ನಿನಗೆ ನೀನೇ ಶಿಕ್ಷೆ ಕೊಟ್ಕೋತಿದ್ರೆ ನಮಗೆಲ್ಲ ನೋವಾಗುತ್ತೆ, ನನಗೂ ತಾಳ್ಮೆ ಕೆಡುತ್ತೆ, ಬಾಯಿಗೆ ಬಂದಾಗ ಮಾತಾಡ್ತೀನಿ. ಸರಿ ಬಿಡು, ಇನ್ಮೇಲೆ ನೀನು ಏನೇ ಮಾಡಿದ್ರು ನಾವು ಪ್ರಶ್ನೆ ಮಾಡಲ್ಲ. ಅಗ್ಗಿಷ್ಟಕ್ಕೆ ತಾನೇ ನಾನು ತಂದು ಕೊಡ್ತೀನಿ, ನೀನೇ ಅಡುಗೆ ಮಾಡ್ಕೊ. ಲಲಿತಾ ಏನು ಸಹಾಯ ಬೇಕೋ ಮಾಡ್ತಾಳೆ. ಅಡುಗೆ ಮುಗ್ದಿಲ್ವಾ ಇನ್ನು? ಅದೇನು ತಪ್ಪು ಲೆಕ್ಕ ಬರಿತೀಯ ಸುಂದ್ರಿ? ಮುಲಾಜಿಗೆ ಸಿಕ್ಕಿರೋ ಕೆಲಸ, ಹಾಗಂತ ಲೆಕ್ಕ ತಪ್ಪಬಾರ್ದು. ನೀನು ಮಾಡೋ ತಪ್ಪಿಂದ ನಾನು ತಲೆದಂಡ ಕಟ್ಟಬೇಕಾಗತ್ತೆ. ಇಲ್ಲ, ಸರಿ ಮಾಡ್ತೀನಿ. ಗೊತ್ತಾಗ್ತಿಲ್ಲ ಎಲ್ಲಿ ತಪ್ಪಾಗ್ತಿದೆ ಅಂತ. ತಪ್ಪು ಗೊತ್ತಾಗಿ ಮಾಡಿದ್ರು ಗೊತ್ತಾಗದೆ ಮಾಡಿದ್ರು ದೇವಸ್ಥಾನಕ್ಕೆ ನಷ್ಟ. ಕೊಡಿಲಿ, ಏನು ಲೆಕ್ಕ ಮಾಡ್ತೀವೋ ಏನೋ. ಸರಿ, ಇದಿರಲಿ, ಒಂದು ಬಿಸಿ ಟೀ ಹೇಳ್ಬಾ. ಏನು ಮುಖ ನೋಡ್ತಾ ಇದೀಯಾ? ಹೇಳಿದ್ ಕೇಳಿಸ್ತಾ ಇಲ್ವಾ? ಹೋಗಿ ಟೀ ತಗೊಂಡ್ ಬಾ, ಹೋಗೋ. ಇನ್ನು ಮುಂದೆ ಶಂಕರನಾರಾಯಣ ಬರಲ್ಲ, ನಾನೇ ಇಲ್ಲಿ. ಟೀ ಬಿಸಿ ಇರಲಿ. ಈ ವಿರೂಪಾಕ್ಷ ಶಾಸ್ತ್ರಿಗಳಿಗೂ ಬುದ್ಧಿ ಇಲ್ಲ, ಎಳ್ಸ್ಗಳನ್ನೆಲ್ಲ ತಂದುಬಿಟ್ಟು ಇಲ್ಲಿ ಕೂಡಿಸ್ಬಿಡ್ತಾರೆ. ಲೆಕ್ಕ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬರೆಯುವಾಗ ಜ್ಞಾನ ಎಲ್ಲಿರುತ್ತೋ ಏನೋ. ಇದೇನು ಪ್ರೇಮ ಲೆಕ್ಕನಾ? ಲೆಜ್ಜರು ಒಂದು ಕಾರು ವಾರಕ್ಕೊಂದು ಅಂತ ಬರೆದ್ರೆ ಮುಗಿದು ಹೋಯ್ತು ಕತೆ. ಅದೋ ಗತಿ. ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಏನಾಯ್ತು? ಖಾಯಿಲೆ ನಿಮ್ಮ ಅಪ್ಪನಿಗಿರ್ಬೋದು 108, ನನಗೇನಾಗಿದೆ? ದಾಡಿ ಗಟ್ಮುಟ್ಟಾಗೆ ಇದೀನಲ್ಲ. ಏನಾಯ್ತು ಅಂತ ಹೇಳ್ಬೋದಲ್ಲ. ನನಗೇನು ಸಕ್ಕರೆ ಖಾಯಿಲೆ ಇದೆಯಾ? ಸಕ್ಕರೆನ ಹಾಕಿಲ್ಲ ಇದರಲ್ಲಿ. ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆ ಇರಬೇಕು, ಶ್ರದ್ಧೆ. ಅದೇ ನಿನಗಿಲ್ವಲ್ಲ. ಅಣ್ಣ, ಕಸ ಗುಡಿಸ್ಲಾ? ಬೇಡ, ನೀನು ಬೇರೆ ಕಡೆ ಹೋಗಿ ಗುಡಿಸು. ಇಲ್ಲಿ ಸುಂದ್ರಿ ಗುಡಿಸ್ತಾಳೆ. ಸರಿ ಅಣ್ಣ. ಕೊಡಿ, ಸಕ್ಕರೆ ಹಾಕಿಸ್ಕೊ ಬರ್ತೀನಿ. ದೇವಸ್ಥಾನದಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ? ಆಚಾರ ವಿಚಾರ ಏನೂ ಗೊತ್ತಿಲ್ವಾ ನಿನಗೆ? ಎಂಜಲ್ ಲೋಟ ಇದು, ಇದನ್ನ ಎತ್ಕೊಂಡ್ಬಿಟ್ಟು ದೇವಸ್ಥಾನ ತುಂಬ ಪ್ರದಕ್ಷಿಣೆ ಹಾಕ್ತೀಯಾ? ನಿನ್ನ ಜೊತೆ ಹೀಗೆ ಮುಂದುವರೆದ್ರೆ BP ಶುಗರು ಎರಡೂ ಬರುತ್ತೆ ನನಗೆ. ಅದಕ್ಕೆ ಇವತ್ತಿಂದ ಸಕ್ಕರೆ ಅಲ್ಲದೆ ಟೀ ಕುಡಿಯೋ ಅಭ್ಯಾಸನ ನಾನು ಮಾಡ್ಕೋತೀನಿ. ನೀನು ಮೊದಲು ಕಚೇರಿನೆಲ್ಲ ಗುಡಿಸೋ ಕೆಲಸ ಮಾಡು. ನೀನು ಗುಮಾಸ್ತಿ ಆದೆ ಅಂತ ನಿನಗೇನು ಕೊಂಬು ಬಂದ್ಬಿಡಲ್ಲ. ಆಳಾಗಬಲ್ಲವನು ಅರಸನಾಗಬಲ್ಲ, ಹೇಳಿದೆಯಲ್ಲ. ಗುಡ್ಸು ಕಸನ. ಯಾಕೆ ಹೀಗೆ ಮಾತಾಡ್ತೀರಾ? ಅವ್ರು ಬಂದಿದ್ರಲ್ಲ ಗುಡ್ಸಕ್ಕೆ ಅಂತ, ನನ್ನನ್ನು ಯಾಕೆ ಬೇಕು ಅಂತ ಗುಡ್ಸು ಅಂತಿದ್ದೀರಾ? ನನಗೆ ಬಡ್ತಿ ಸಿಕ್ತು ಅಂತ ನಿಮಗೆ ಸಿಟ್ಟು ಬಂದಿದೆಯಾ? ನನಗೆ ಯಾಕಮ್ಮ ಸಿಟ್ಟು ಬರುತ್ತೆ? ನನಗೆ ಯಾಕೆ ಸಿಟ್ಟು ಬರುತ್ತೆ? ದೇವಸ್ಥಾನ ನಮ್ಮ ಅಪ್ಪನ ಆಸ್ತಿನಾ? ಮೊದಲು ಗೂಡಿಸ್ತಾ ಇರಲ್ವ ನಿನ್ನ ಕಸನ ದೇವಸ್ಥಾನದಲ್ಲಿ? 2 ಲೆಕ್ಕ ಬರದ ತಕ್ಷಣ ದೌಲತ್ ಬಂದ್ಬಿಡ್ತಾ? ದೌಲತ್ ನನಗಿಲ್ಲ, ನಿಮಗೆ ಹೊಟ್ಟೆ ಉರಿ ಇರಬಹುದು. ಕಸ ಗುಡಿಸ್ತಿದ್ದವಳು ನಿಮ್ಮ ಸಮ ಆಗ್ಬಿಟ್ಲಲ್ಲ ಅಂತ. ಇಷ್ಟೊಂದು ಅಹಂಕಾರ ಇರಬಾರ್ದು. ನೀನು, ನಿನ್ನ ತಮ್ಮ, ನಿಮ್ಮಪ್ಪ ಹಿಂದೆನೂ ಈ ದೇವಸ್ಥಾನ ಚಾಕ್ರಿ ಮಾಡಿದ್ದೀರಾ, ಮುಂದೆನೂ ಮಾಡ್ಕೊಂಡಿರಬೇಕು. ಅರ್ಥ ಆಯ್ತಾ? ಅದ್ಯಾಕೆ? ಚಾಕ್ರಿ ಮಾಡ್ಕೊಂಡಿರೋರು ಸದಾ ಗುಲಾಮ್ರಾಗೇ ಇರಬೇಕು ಅಂತ ಕಾನೂನು ಇದೆಯಾ? ನನಗೆ ಬಡ್ತಿ ಕೊಟ್ಟಿರೋದು ವಿರೂಪಾಕ್ಷ ಶಾಸ್ತ್ರಿಗಳು. ಅವ್ರು ಹೇಳಿ ಏನು ಬೇಕಾದರೂ ಮಾಡ್ತೀನಿ. ನಿಮ್ಮಂಥವ್ರನ್ನ ಉದ್ಧಾರ ಮಾಡೋಕ್ಕೆ ಅವ್ರಿಗೆ 100 ಲೆಕ್ಕಾಚಾರಗಳಿರ್ತವೆ. ನೀವು ಯಾವತ್ತಿದ್ರೂ ಈ ದೇವಸ್ಥಾನದ ಸೇವಕರೇ. ಇವತ್ತು ಇಷ್ಟ ಆಯಿತು, ತಂದು ನಿನ್ನ ಇಲ್ಲಿ ಕೂಡಿಸಿದ್ದಾರೆ. ನಾಳೆ ಇಷ್ಟ ಆಗಲಿಲ್ಲ ಅಂದರೆ ಕಿತ್ತು ಬಿಸಾಕ್ತಾರೆ. ಆಗ ಈ ಪೊರಕೆನೇ ಗತಿ ಅಲ್ವಾ? ಅದಕ್ಕೆ ಅಭ್ಯಾಸ ತಪ್ಪಾರ್ದು. ಇನ್ನು 5 ನಿಮಿಷ, 5 ನಿಮಿಷದಲ್ಲಿ ಈ ಕಚೇರಿ ಸ್ವಚ್ಛವಾಗಿರಬೇಕು. ಅರ್ಥ ಆಯ್ತಾ? ಓ
ಅವ್ರಿಗಿಂತ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳೇ ವಾಸಿ. ಯಾವುದೇ ಸೇವೆ ಮಾಡ್ದಿದ್ರು ನನಗೆ ಲೆಕ್ಕ ಬರೆಯೋ ಕೆಲಸ, ನಮ್ಮ ವಿದ್ಯೆಗೆ ಕಾರ್ಡ್ ಕೊಟ್ಟು ಟ್ರಾವೆಲ್ಸು, ನಮ್ಮ ಅಪ್ಪನ ಕೆಲಸದಲ್ಲಿ ಬಡ್ತಿ, ಎಷ್ಟೆಲ್ಲ ಮಾಡಿದ್ದಾರೆ. ನಿಮ್ಮ ಮಹಾತಾಯಿ ಯಾವತ್ತಾದರೂ ಯಾರಿಗಾದ್ರೂ ಇಷ್ಟೆಲ್ಲ ಮಾಡಿದಾಳ? ಮನುಷ್ಯ ಸಹಾಯ ಮಾಡಿದ್ರೆ ಅದರಲ್ಲಿ ಲೆಕ್ಕಾಚಾರ ಇರುತ್ತೆ, ಸ್ವಾರ್ಥ ಇರುತ್ತೆ. ಮುಖ್ಯವಾಗಿ ಅದು ಶಾಶ್ವತ ಅಲ್ಲ. ತಾಯಿ ಮನಸ್ಸು ಮಾಡಿ ಏನು ಕೊಡ್ತಾಳೋ ಅದು ಶಾಶ್ವತ, ಸ್ಥಿರ. ಅಂದರೆ ನಮಗೆ ಬಂದಿರೋ ಕೆಲಸ ಎಲ್ಲ ಹೊರಟೋಗುತ್ತಾ? ಅದು ಯಾವುದು ಶಾಶ್ವತ ಅಲ್ವಾ? ಹೋಗಬಹುದು, ಹೋಗದೇನೂ ಇರಬಹುದು.